ಕನ್ನಡದ ಬಗ್ಗೆ ಈಗಾಗಲೇ ನಾವು ಹೇಳ್ತಾ ಇದ್ವಿ. ಕಮಲ್ ಹಾಸನ್ ಕೊಟ್ಟಿರುವಂತಹ ಕನ್ನಡ ವಿರೋಧಿ ಹೇಳಿಕೆ ಬೆನ್ನಲ್ಲೇ ಫಿಲಂ ಚೇಂಬರ್ನ ಪಾತ್ರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಏನು ಮಾಡ್ತಾರೆ ಅವರು? ಫಿಲಂ ರಿಲೀಸ್ ಆಗೋದಕ್ಕೆ ಬಿಡ್ತಾರಾ? ಜೂನ್ 5ನೇ ತಾರೀಕು ತಗ್ ಲೈಫ್ ರಿಲೀಸ್ ಆಗುತ್ತಾ ಅಥವಾ ಬ್ಯಾನ್ ಬಿಸಿ ತಟ್ಟುತ್ತಾ? ಪ್ರಶ್ನೆ ಇದೆ. ಜೂನ್ 5ನೇ ತಾರೀಕು ಕಮಲ್ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ನರಸಿಂಹಲು ಅವರು ಹೇಳಿಕೆ ಕೊಟ್ಟಿದ್ದಾರೆ. ಚಲನಚಿತ್ರ ವಾಣಿಜ್ಯ ಮಂಡಳಿ ಫೈನಲ್ ಡಿಸಿಷನ್ಗೆ ಬರುತ್ತಾ, ಇವ್ರು ತಗೊಳ್ಳೋದಕ್ಕೆ ಬರುತ್ತಾ ಅನ್ನೋದು ಪ್ರಶ್ನೆ. ಸಿನಿಮಾ ಬಿಡುಗಡೆ ಮಾಡದೇ ಇರೋದಕ್ಕೆ ವಿತರಕರು ಕೂಡ ಅಂದರೆ ಡಿಸ್ಟ್ರಿಬ್ಯೂಟರ್ಸ್ ಇದಾರಲ್ಲ, ಅವರು ಕೂಡ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರಂತೆ. ಬಟ್ ಇದು ಅಧಿಕೃತ ಆಗಬೇಕಾಗತ್ತೆ. ಸ್ಟೇಟ್ಮೆಂಟಿಗೆ ಮಾತ್ರ ಸೀಮಿತ ಆಗಿ ನೆಕ್ಸ್ಟ್ ಒಂದು 3-4 ದಿನ ವಿವಾದ ತಣ್ಣಗಾಗ್ತಾ ಇದ್ದ ಹಾಗೆ ಸ್ಕ್ರೀನ್ ಸ್ಪೇಸನ್ನು ಕೊಟ್ಟರೆ ಅದು ಕನ್ನಡಿಗರಿಗೆ ಅನ್ಯಾಯ. ಆಮೇಲೆ ಹಿಂಗೆ ಮಾಡೋದಕ್ಕೂ ಒಂದು ಟೆಕ್ನಿಕಲ್ ಸಮಸ್ಯೆ ಇದೆ ಫಿಲಂ ಚೇಂಬರ್ಗೆ. ಹಿಂದೊಂದ್ಸಲ ಋತಿಕ್ ರೋಷನ್ ಅಭಿನಯದ ಕೈಟ್ಸ್ ಸಿನಿಮಾಗೆ ಸಂಬಂಧಪಟ್ಟಂತೆ ಏನೋ ಜಗಳ ಆಗಿ ಕರ್ನಾಟಕದಲ್ಲಿ ಅದನ್ನು ರಿಲೀಸ್ ಆಗಕ್ಕೆ ಬಿಟ್ಟಿರಲಿಲ್ಲ. ಆಗ ಅವರು CCIಗೆ ಹೋಗಿದ್ರು, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ. ಅಲ್ಲಿ ಫೈನೆಲ್ಲ ಕಟ್ಟಬೇಕಾಗಿ ಬಂತು ನಮ್ಮ ಫಿಲಂ ಚೇಂಬರು. ಸೊ ಇವ್ರ ಡಿಸಿಷನ್ ತಗೊಳ್ತಾರಾ, ಸರ್ಕಾರ ಡಿಸಿಷನ್ ತಗೊಳ್ಬೇಕಾ? ಜಿಜ್ಞಾಸೆ ಇದೆ. ಅವರು ಏನು ಇವತ್ತಿನ ದಿನ ನಮಗೆ ಸಾರಿ ಹೇಳ್ದೇ ಇದ್ದರೆ ಖಂಡಿತ ಮೂವಿ ಇರೋದಿಲ್ಲ ಕರ್ನಾಟಕದಲ್ಲಿ. ವಿತರಕರಾಗ್ಬೋದು, ರಿಲೀಸ್ ಮಾಡಲ್ಲ ಅಂತ ಅವ್ರ ನಿಲುವು ಅವ್ರು ಹೇಳ್ತಾ ಇದ್ದಾರೆ. ಅಲ್ಲಿಂದ ಕ್ಷೇಮಪನ ಆಗಲ್ಲ ಅಂದರೆ ಯಾವುದೇ ರೀತಿಯ ಇರೋದಿಲ್ಲ, ಫಿಲಿಮ್ ಇರೋದಿಲ್ಲ ಕರ್ನಾಟಕ ಸ್ಟೇಟಲ್ಲಿ. ಯಾವುದೇ ರೀತಿಯ ಅವ್ರಿಗೆ ಪ್ರೋತ್ಸಾಹ ಕೊಡೋದಿಲ್ಲ. ಇಲ್ಲಿ ಯಾರು ಮಾಡಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಅಕಸ್ಮಾತ್ ಮಾಡೋಕೆ ಹೋದರೆ ನಮ್ಮ ಕರ್ನಾಟಕದ ಜನತೆ ನಮಗೆ ಕ್ಷಮಿಸಲ್ಲ, ಇಡೀ ನಮ್ಮ ಇಂಡಸ್ಟ್ರಿನೇ ಕ್ಷಮಿಸಲ್ಲ. ನಾವು ಯಾವುದೇ ಕಾನೂನು ಬಾಹಿರವಾಗಿ ಹೋಗ್ತಾ ಇಲ್ಲ. ನಮಗೇನು, ನಮ್ಮದು ಥಿಯೇಟ್ರ್ ಖಾಲಿ ಇಲ್ಲ, ಬೇರೆ ಯಾವುದೋ ಹಾಕ್ಕೊಂಡಿದ್ವಿ ಅನ್ನೋ ರೀತಿ ಇದು ಮಾಡ್ತಾಯಿದ್ವಿ. ಇದನ್ನು ನೀವು ಯಾವುದೇ ರೀತಿಯ ನಮಗೆ ಸಂದೇಶ ಕಲಿಸಿಲ್ಲ ಅಂದರೆ, ಅಪಾಲಜಿ ಕೇಳಿಲ್ಲ ಅಂದರೆ ಅದನ್ನು ಅವ್ರಿಗೂ ಅದನ್ನು ಮಾಡಿದೆವು. ಹೌದೌದು, ಬಗೆಹರಿಸ್ಕೊಳ್ಳಿ, ಇತ್ಯರ್ಥ ಮಾಡ್ಕೊಳ್ಳಿ, ಇಲ್ಲಿ ಇದಾಗಿ ಉರಿತಾ ಇದೆ, ದಯವಿಟ್ಟು ನೀವು ಒಂದು ಇದು ಮಾಡಿ ಅಂತಲೂ ಹೇಳಿ. ದಯವಿಟ್ಟು ಅನ್ನೋದಲ್ಲ, ನಾವು ಇದನ್ನು ಮಾಡಿದ್ವಿ. ಅವ್ರಿಗೆ ಸಂಪರ್ಕ ಆಗಿ ಸಿಗ್ತಾ ಇಲ್ಲ, ದೂರವಾಣಿ ಮುಖಾಂತರ ಸಿಗ್ತಾ ಇಲ್ಲ. ನಾವು ಹೇಗೆ ತಿಳಿಸ್ಬೇಕು ಅವ್ರಿಗೆ? ಅಟ್ಲೀಸ್ಟ್ ಮೇಲಾರ ಹೋದರೆ ಅವ್ರಿಗೆ ಗಮನಕ್ಕೆ ಬರುತ್ತೆ ಅನ್ನೋ ರೀತಿಯಲ್ಲಿ ನಾವು ಮೇಲೂ ಕಲಿಸಿದ್ವಿ. ಹೌದು ಮಾಡ್ತಾನೇ ಇದ್ವಿ. ಅವ್ರು PAಗಳಿಗೆ ಮಾಡ್ತಾ ಇದ್ವಿ, ಇರ್ತಾ ಇಲ್ಲ. ಅವ್ರು ಇವತ್ತು ಆ ಸ್ಟೇಟಲ್ಲಿ ಇದ್ದಾರೆ, ಇಲ್ಲಿದ್ದಾರೆ, ಅಲ್ಲಿದ್ದಾರೆ ಅಂದ್ಕೊಂಡೇ ಬರ್ತಾ ಇದ್ದಾರೆ. ಬಟ್ ನಮ್ಗೆ ಇಲ್ಲಿವರೆಗೂ ಸಂಪರ್ಕಕ್ಕೆ ಸಿಕ್ಕೇ ಇಲ್ಲ ಆ್ಯಕ್ಚುಲಿ.